ಮಲಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪಸಂದ್ರ ಗ್ರಾಮದಲ್ಲಿ 13 ಲಕ್ಷ ರುಗಳ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಭೂಮಿ ಪೂಜೆ, ಕರಿಯಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರುಘಮಲ್ಲಯ್ಯನ ಮಲಪಾಡಿ ಗ್ರಾಮದಲ್ಲಿ 600 ಲಕ್ಷ ರುಗಳ ವೆಚ್ಚದ ರಸ್ತೆ ಕಾಮಗಾರಿಗಳ ಭೂಮಿ ಪೂಜೆ, ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರೆಡ್ಡಿಯಹಳ್ಳಿ ತಾಲೂಕಿನ ಕಾಗತಿ ಮತ್ತು ದೀಗೂರು ಗ್ರಾಮಗಳ ಅಚ್ಚುಕಟ್ಟಿನಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದ 10 ಲಕ್ಷ ರುಗಳ ವೆಚ್ಚದ ನಿರ್ಮಾಣ ಕಾಮಗಾರಿಗಳ ಭೂಮಿ ಪೂಜೆ, ತಾಲೂಕಿನಲ್ಲಿ ಹಿರಣ್ಯಪಲ್ಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ 7 ಲಕ್ಷ ರುಗಳ ನೂತನ ಗ್ರಂಥಾಲಯದ ಕಟ್ಟಡದ ಉದ್ಘಾಟನೆ ಮತ್ತು ತಾಲೂಕಿನ ತಾಲೂಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಕ್ಕನಹಳ್ಳಿ ಗ್ರಾಮದ ಎಸ್ಪಿ ಕಾಲೋನಿಯಲ್ಲಿ 43 ಲಕ್ಷ ರುಗಳ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಭೂಮಿ ಪೂಜೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೆರವೇರಿಸಿದರು. ಈ ಹಿಂದೆ ಆಗಿದ್ದ ರಸ್ತೆ ಈಗಾಗಲೇ ಹಾಳಾಗಿದೆ. ಒಳಚರಂಡಿ ಸಮಸ್ಯೆಯನ್ನು ಜನರು ಹೇಳಿದ್ದಾರೆ. ಈಗಾಗಲೇ ನಗರಸಭೆ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ವಿವರಿಸಿದ್ದು, ಸೋಮವಾರ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದು ನೋಡ್ತಾರೆ. ಅದನ್ನು ಯಾವ ರೀತಿ ಪರಿಹಾರ ಮಾಡಬಹುದು ಅನ್ನೋದನ್ನು ಅವರು ತಿಳಿಸಿದ ನಂತರ ಪರಿಹಾರ ದೊರಕಿಸಿಕೊಡುವುದಾಗಿ ಸಚಿವರು ಹೇಳಿದರು. ಒಂದೂವರೆ ತಿಂಗಳಿಂದಲೇ ಇದು ಪೂಜೆ ಕಾರ್ಯಕ್ರಮ ಇತ್ತು. ತುರ್ತಾಗಿ ನಮಗೆ ಬೆಂಗಳೂರಿಗೆ ಹೋಗಬೇಕು ಅಂತ ಮಾಹಿತಿ ಬಂದಿದ್ದರಿಂದ ಅವತ್ತು ಅರ್ಧಕ್ಕೆ ಮಟ್ಟು ಗಳಿಸಿ ನಾನು ಅವತ್ತು ಕಾರ್ಯಕ್ರಮ ರದ್ದಾಯಿತು. ನನ್ನ ಕೆಲಸದ ಒತ್ತಡದಲ್ಲಿ ಕಡೆಗೆ ಇವತ್ತು ಇದಕ್ಕೆ ಅವಕಾಶ ಆಯಿತು. ಈಗ ಸುಮಾರು 13 ಲಕ್ಷದಲ್ಲಿ ನಾವು ಅಲ್ಲಿ ರಸ್ತೆ ಕೆಲಸವನ್ನು ಕೈಗೆತ್ತಿಕೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಈಗ ಅಲ್ಲಿ ನೋಡ್ಕೊಂಡು ಬಂದಾಗ ಭಾಳ ಹಿಂದೆ ಆಗಿರ್ತಕ್ಕಂಥ ರಸ್ತೆ ಈಗಾಗಲೇ ಭಾಳ ಹಾಳಾಗಿದೆ ಮತ್ತು ಒಳಚರಂಡಿ ಸಮಸ್ಯೆಯನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಈಗಾಗಲೇ ನಾನು ನಗರಸಭೆಯ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆಸಿದ್ದೀನಿ. ನಾಳೆ ಸೋಮವಾರ ಅರ್ಬನ್ ಸಪ್ಲೈ ಬೋರ್ಡ್ ಅವರು ಬಂದು ನೋಡ್ತಾರೆ. ಅದನ್ನು ಯಾವ ರೀತಿ ಪರಿಹಾರ ಮಾಡ್ಬೋದು ಅನ್ನೋದನ್ನು ಅದನ್ನು ಗಮನಿಸ್ತೀನಿ. ಮತ್ತೆ ನಾನು ಇಲ್ಲಿ ತಮ್ಮೆಲ್ಲರೂ ವಿನಂತಿಸಿಕೊಳ್ಳುವಂಥದ್ದು, ಇಡೀ ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ನಾನು ಹಿಂದೆ 2008ರಿಂದ 2013 ಅವಧಿಯಲ್ಲಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಗೋಪಸಂದ್ರ ಮತ್ತು ಮಾರುತಿ ಬಡಾವಣೆ ಮತ್ತು ಕರಿಯಪಲ್ಲಿ ನಗರಕ್ಕೆ ಹೊಂದಿಕೊಂಡಿದೆ. ಇವತ್ತಲ್ಲ ನಾಳೆ ನಗರದ ಭಾಗ ಆಗುತ್ತೆ, ಇದೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಒಳಚರಂಡಿ ಯಾಕೆ ಮಾಡಬಾರ್ದು ಅಂತೇಳಿ ರಾಜ್ಯದಲ್ಲೇ ಯಾರು ಆಲೋಚನೆ ಮಾಡಿದ ರೀತಿಯಲ್ಲಿ ಮಾಡಿಸಿದ್ರು. ನಿಮ್ಗೆ ಅನುಕೂಲನೂ ಇತ್ತು, ಯಾಕಂದ್ರೆ ಈ ಕಡೆ ಕೆಳಗಡೆ STP ಇತ್ತು, ಅದಕ್ಕೆ ಸಂಪರ್ಕ ಕೊಡುವಂಥದ್ದು ಮಾಡಿದ್ವಿ. ಆದರೆ ಈಗ ಮಾರುತಿ ಬಡಾವಣೆಯಲ್ಲಿ ಅದಕ್ಕೆ ಕಾಂಕ್ರೀಟ್ ಕೊಡ್ತಾ ಇದ್ದಾರೆ. ಕರಿಯಪಲ್ಲಿಯಲ್ಲಿ ಅವತ್ತು ಏನು ಮಾಡಿಸಿದ್ರೆ ನಂತರ ಅದಕ್ಕೆ ಸೋಪ್ ಫಿಟ್ ಮಾಡಬೇಕಿತ್ತು, ಟ್ರೀಟ್ಮೆಂಟ್ ಪ್ಲಾಂಟ್ ತರ ಒಂದು ಸೋಪ್ ಫಿಟ್ ಮಾಡಬೇಕಿತ್ತು. ಆದರೆ ಅದು ಕೂಡ ಅಪೋಷಣೆ ಆಗಲಿಲ್ಲ. ಯಾರಿಗೂ ಗಮನ ಇರಲಿಲ್ಲ. ಯಾಕಂದ್ರೆ ನಾನು ಮತ್ತೆ ರಾಜಕೀಯ ಮಾತಾಡಕ್ ಹೋದ್ರೆ ಪಾದಂತ ಏನು చెప్తారంటే పాదంత ಯಾಕೆ చెప్పಲ್ಲ అంటే ఏం తీర్మానం మీరు చేస్తే దాని ఇంకా ఏం మంచిదైందో చెడ్డదైందో నేను చెప్పాల్సి వస్తుంది. ఏం ಒಳ್ಳೆದಾಯ್ತು ಕೆಟ್ಟದಾಯ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಚಾಲನೆ ನೀಡಿದ್ದು, ನಗರದ ಪಾಲಿಟೆಕ್ನಿಕ್ಗೆ 76 ವರ್ಷ ಆಗಿದೆ. ಈ ಪಾಲಿಟೆಕ್ನಿಕ್ಗೆ 76 ಕೋಟಿ ಅಭಿವೃದ್ಧಿಯಾಗುತ್ತಿದೆ. ಮಹಿಳಾ ಕಾಲೇಜಿಗೆ 23 ಕೋಟಿ, ಬಾಲಕರ ಕಾಲೇಜಿಗೆ 27 ಕೋಟಿ, 14 ಗುಂಟೆ ಜಮೀನು ಕೊಡಿಸಿ ಅಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಿರುವುದಾಗಿ ಸಚಿವರು ಹೇಳಿದರು. ಇಂಜಿನಿಯರಿಂಗ್ ಕಾಲೇಜು ಕಟ್ಟಡ 160 ಕೋಟಿಯಲ್ಲಿ ನಿರ್ಮಾಣವಾಗುತ್ತಿದೆ. ಈಗಾಗಲೇ ಇಂಜಿನಿಯರ್ ವಿದ್ಯಾರ್ಥಿಗಳು 3ನೇ ಸೆಮಿಸ್ಟರ್ ಪರೀಕ್ಷೆ ಬರೆಯುತ್ತಿದ್ದಾರೆ. ನನ್ನ ಇಲಾಖೆಯಲ್ಲಿ ಮಾಡಿದ ಸಾಧನೆಯ ಖುಷಿ ಇದೆ. ಕೈಗಾರಿಕಾ ಪ್ರದೇಶದ ಭೂಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ 500 ಕೋಟಿ ಕೊಡಿಸಿದ್ದೀವಿ ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳದ ಕೇವಲ ಚಪಲಕ್ಕೆ ಕೆಲವರಿಗೆ ಸುಳ್ಳು ಹೇಳುವುದೇ ರೂಢಿಯಾಗಿದೆ. ನಮ್ಮ ಬದುಕಿನಲ್ಲಿ ಯಾರು ಬದಲಾವಣೆ ತರ್ತಾರೆ, ನಮಗೆ ಬೇಕಾದ ಸೌಲಭ್ಯ ಯಾರು ಒದಗಿಸಿಕೊಡ್ತಾರೆ, ಯಾರು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಬೇಕಾದ ಅಭಿವೃದ್ಧಿ ಮಾಡುತ್ತಾರೆ, ಅದನ್ನು ಮತದಾರರು ತಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಎಂದರು. ವರದಿ ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.